ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫುಲ್ ಮಳೆ, ಅದಕ್ಕೆ ನಾನು ಇದು ಹಾಕೊಂಡಿದ್ದೀನಿ ನೋಡಿ. ತುಂಬ ಮಳೆ ಬೆಂಗಳೂರು ಕಡೆ. ಮನೇಲಿ ಕೂಡ ಇರೋಕ್ಕಾಗಲ್ಲ, ಅಷ್ಟೊಂದು ಚಳಿ. ಈ ಬೀಳೋ ಕಡೆ ಮಳೆ ಬೀಳಲ್ಲ. ರಾಯಚೂರು ಆ ಕಡೆ ಎಲ್ಲ ಬೆಳೆ ಬೆಳೀತಾರೆ, ಆ ಕಡೆ ಎಲ್ಲ ಮಳೆ ಬೀಳಲ್ಲ. ನಮಗೆ ಮಳೆ ಅವಶ್ಯಕತೆ ಎಷ್ಟೊಂದಿಲ್ಲ, ನಮ್ಮ ಕಡೆ ಬೀಳುತ್ತೆ. ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗಿತ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಬಟನ್ಸು ಮಿಷಿನ್ಗೆ ಹಾಕಿದಾಗ ಸಿಕ್ಕಾಕೊಂಡ್ಬಿಡುತ್ತೆ, ಅದು ತಿರ್ಗಾ ಸರ 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 ಅಂತ ಸೌಂಡ್ ಬರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಹಾಕಬೇಕು, ಒಗೆಯೋಕ್ಕೂ ಆಗಲ್ವಲ್ಲ, ಫುಲ್ ಮಳೆ. ಮಿಷಿನಲ್ಲೇ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಒಣಗಿಸಿದ್ರೆ ಸಾಕು. ಸ್ವಲ್ಪ ಹೊತ್ತು ಅಂದ್ರೆ ಅದು 2 ದಿವಸ ಒಣಗಬೇಕು ಮಿಷಿನಲ್ಲೇ ಹಾಕಿದ್ರು. ಇನ್ನು ಕೈಯಲ್ಲಿ ಒಗೆದಾಕಿದ್ರೆ 8 ದಿವಸ ಬೇಕಾಗುತ್ತೆ ಒಣಗೋದಕ್ಕೆ. ಸೊ ನೋಡಿ, ಈ ಥರ ಮಾಡಿಕೊಂಡು ಒಂದಕ್ಕೊಂದು ಸಿಕ್ಕಾಕೊಂಡ್ಬಾರ್ದು. ಈ ಥರ ಸ್ವಲ್ಪ ಟೈಮ್ ಮಾಡಿಬಿಡ್ತೀನಿ. ಯಾವಾಗಲೂ ಒಂದೇನೆ. ಈ ಥರ ಟೈಮ್ ಮಾಡಿಬಿಟ್ಟು ಆಮೇಲೆ ಇದನ್ನೆತ್ತಿ ಮಿಷಿನ್ ಒಳಗಡೆ ಹಾಕ್ತೀನಿ ಅಷ್ಟೇ. ಬಟನ್ಸು ಇರೋ ಬಟ್ಟೆಗೆಲ್ಲ ನಾನು ಈ ಥರನೇ ಮಾಡೋದು. ಶುಂಠಿ ತಂದಿದೆ, ಅದನ್ನು ಸುತ್ತಿ ಎತ್ತಿಕ್ಬೇಕು ಅಂತ ಪೇಪರ್ ತೆಗೆದೆ. ಪೇಪರಲ್ಲಿ ಆ್ಯಡ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಸೀರೆ ಇಷ್ಟ ಇಲ್ಲ, ಅದನ್ನೇ ನೋಡ್ಕೊಂಡಿದ್ಬಿಟ್ಟೆ. ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ, ಸ್ವಲ್ಪ ಜೋರು. ನ್ಯೂ ಇಯರ್ ಫೆಸ್ಟಿವಲ್ ಆ್ಯಂಡ್ ಸೆಲೆಬ್ರೇಷನ್. ಓಕೆ, ಈ ಶುಂಠಿನ ಅದನ್ನು ಮಾಡ್ಕೊತೀನಿ. ಇಲ್ಲೆಲ್ಲ ನೋಡಿ ಶುಂಠಿ ಈ ಥರ ಇದೆಲ್ಲ ಈ ಥರ ಮಾಡಿದ್ಬಿಟ್ಟು ಎತ್ತಬೇಕು ಚೆನ್ನಾಗಿ. ಪಾಪ ಅವ್ರ ಸೀರೆ ಎಲ್ಲ ಒಳಗಡೆ ಹೋಗೋದು. ಒಂದರ ಮೇಲೆ ಒಂದು ಬಾಕ್ಸಲ್ಲಿ ಇಟ್ಬೇಕು, ಒಂದರ ಮೇಲೆ ಒಂದಿಟ್ಟು ಚೆನ್ನಾಗಿ ಸುತ್ತಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಎಷ್ಟು ದಿವಸನಾದರೂ ಇಡಬಹುದು, ಕೆಡೋದಿಲ್ಲ. ಎಷ್ಟು ದಿವಸ ಅಂದರೆ ಎಷ್ಟು ದಿವಸ ಅಲ್ಲ. ಈ ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀನಿ. ಈ ಥರ ಯಾವಾಗಲೂ ಬೇಕಾದಾಗ ಎತ್ಕೊಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಈ ಥರ ಇಟ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. 1 ತಿಂಗಳಾದರೂ ಕೆಡೋದಿಲ್ಲ, ಚೆನ್ನಾಗಿರುತ್ತೆ ನೋಡಿ. ಫ್ರಿಜ್ ಒಳಗಡೆ ಇಟ್ಬಿಡ್ತೀನಿ. ಕ್ಯಾಪ್ ಗಟ್ಟಿಯಾಗಿ ಹಾಕಬೇಕು ಈ ಥರ. ಕೆಲವೊಬ್ಬರು ಶುಂಠಿನ ಫ್ರಿಜ್ಜಲ್ಲಿ ಇಡೋದಿಲ್ಲ. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಶುಂಠಿ ಇಡಬಾರ್ದು ಅಂತಾರೆ, ಆದರೆ ಯಾರು ಜನ ಪಾಲಿಸೋದಿಲ್ಲ, ಮಾಡಿದ್ದೇ ಮಾಡ್ತಾರೆ. ಇದು ನಾನು ನಮ್ಮ ಕಸಿನ್ ಮನೇಲಿ ನೋಡಿದ್ದೆ, ಈ ಥರ ಮಾಡ್ತಾರೆ. ಟಿ ವಿ ರಿಮೋಟು ಒಡೆದೋಗಿತ್ತು,
ಅದು ಕೆಳಗಡೆ ಇದ್ದರೆ ಒಡೆದೋಗ್ಬಿಡುತ್ತೆ, ಅದಕ್ಕೆ ಹೊಸದು ತಂದಿದ್ವಿ. ಅದು ಒಡೆದೋಗ್ಬಾರ್ದು ಅಂದರೆ ಅದಕ್ಕೊಂದು ಪ್ಲ್ಯಾನ್ ಇದೆ, ಆ ಥರ ಮಾಡ್ತೀನಿ. ಎಷ್ಟು ಸತಿ ಕಾಯಿಸ್ತಾ ಇರೋದು ತಂದು ಇಲ್ಲಿದೆ ಅಲ್ವಾ ಟಿವಿ ರಿಮೋಟು. ಇದಕ್ಕೇನು ಮಾಡ್ತೀವಿ ಅಂದರೆ ಮಳೆ ಬರ್ತಾ ಇದೆ, ಇಲ್ಲೊಂದು ಲಬ್ಬರ್ ಬ್ಯಾಂಡ್ ಹಾಕ್ತೀನಿ. ಇನ್ನೊಂದು ಲಬ್ಬರ್ ಬ್ಯಾಂಡ್ ಕೆಳಗಡೆ ಹಾಕ್ತೀನಿ. ಕೆಳಗಡೆ ಬಿದ್ದರೂ ಒಡೆದೋಗಲ್ಲ. ಮೂರು ರಿಮೋಟ್ ತಂದಿರೋದು, ಇಷ್ಟೆಲ್ಲ ಹಾಕೋಬೋದು, ಕವರು ಹಾಕ್ಕೊಬೋದು. ಕವರ್ ತಂದುಬಿಟ್ಟು ಬಟ್ ಅದು ಇಷ್ಟ ಆಗಲ್ಲ ಕೆಲವು ಜನಕ್ಕೆ, ಅದು ಸೌಂಡ್ ಬರೋದು ಈ ಥರ. ಅದು ಅದಕ್ಕೆ ನಮ್ಮ ಮನೆಯಲ್ಲೇ ಇಷ್ಟಪಡಲ್ಲ, ಅದಕ್ಕೆ ನಾವು ಕವರ್ ಹಾಕಲ್ಲ. ಇವಾಗ ಇದು ಟ್ರಿಕ್ ಮಾಡಿದ್ದೀನಿ, ಬಟ್ ಇದು ಇಷ್ಟಪಡ್ತಾರಲ್ವ, ಇದನ್ನು ತೆಗೆದುಬಿಟ್ಟಾಕ್ತಾರೆ ಅನ್ಕೋತಿಲ್ಲ. ಅವ್ರಿಗೆ ರಿಮೋಟ್ ಹೋದ್ರೂ ಚಿಂತೆ ಇಲ್ಲ, ಈ ಥರ ಎಲ್ಲ ಹಾಕ್ಬಾರ್ದು. ಈ ಥರ ಮಾಡ್ತೀವಿ. ಫಸ್ಟೆಲ್ಲ ಈ ಥರನೇ ಮಾಡ್ತಾಯಿದ್ವಿ. ಇವಾಗ ಮಾಡ್ತಾರೆ ಬಿಡಿ, ಹೊಡೆದೋಗಿ ಅವ್ರಿಗೂ ಸುಸ್ತಾಗಿದೆ, ಫಾಲೋ ಮಾಡ್ತಾರೆ. ಇನ್ನೊಂದು, ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿ ಎತ್ತದ ಮೇಲೆ ಒಂದು ಸ್ವಲ್ಪ ದಿವಸ ಆದರೆ ಸ್ಮೆಲ್ ಬರುತ್ತೆ ನೋಡಿ. ಆ ಥರ ಬರಬಾರ್ದು ಅಂದರೆ ಒಂದು ಟ್ರಿಕ್ ಇದೆ. ಅದ್ರ ಒಳಗಡೆ ಒಂದು ಯಾವುದಾದ್ರೂ ಒಂದು ಕ್ಯಾಪ್ ಎತ್ಕೊಂಡು ಸ್ವಲ್ಪ ಟಾಲ್ಕನ್ ಪೌಡ್ರು, ಈ ಕಂಫರ್ಟ್ ಏನಾದರೂ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದ್ರ ಒಳಗಡೆ ಈ ಥರ ಸ್ಮೆಲ್ ಬರೋದಿಲ್ಲ. ಬಟ್ಟೆ ಹಾಕಿದಾಗ ಅದನ್ನ ಎತ್ತಿಬಿಡಿ, ಮತ್ತು ಬಟ್ಟೆ ಎತ್ತಿದ ಮೇಲೆ ಅದು ಒಳಗಡೆ ಇಡಿ, ಸ್ಮೆಲ್ ಬರೋದಿಲ್ಲ. ಮಿಷಿನ್ ಒಳಗಡೆ ಒಂಥರ ಸ್ಮೆಲ್ ಬರುತ್ತೆ ಅಲ್ವಾ, ಬಟ್ಟೆ ಎಲ್ಲ ಹೋಗೋದ ಮೇಲೆ. ಒಂದು ದಿವಸ 2 ದಿವಸ ಸ್ವಲ್ಪ ಜನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಅವಾಗ ತೆಗೆದ್ರೆ ಗಪ್ಪಂತ ವಾಸನೆ ಬರುತ್ತೆ, ಅದಕ್ಕೆ ಆ ಥರ ಮಾಡಿ. ಈ ತೆಂಗಿನಕಾಯಲ್ಲಿ ಏರ್ ಡೈ ಮಾಡ್ತೀವಿ, ಸುಟ್ಟುಬಿಟ್ಟು ನ್ಯಾಚುರಲ್ ಹೇರ್ ಡೈ, ಅದಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಒಂದ್ಸತಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಬೇಕು ಅನ್ನೋರು ಕಮೆಂಟ್ ಮಾಡಿ. 2 ತಂದಿಟ್ಟಿದ್ದೀನಿ. ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ಇವತ್ತು ಗುರುವಾರ, ಅದೇ ಎಲ್ಲ ಎತ್ತಿ ಟೇಬಲ್ಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೆ. ಆದರೆ ಇನ್ನೂ ಪೂಜೆ ಮಾಡಲ್ಲ, ಸಾಯಂಕಾಲ. ಈಗ ಇವತ್ತು ಟೈಮ್ ಆಗೋಗಿದೆ, 10 ಗಂಟೆ ಆಗೋಗಿದೆ. ಅದಕ್ಕೋಸ್ಕರ ಸಂಜೆ ಮಾಡ್ಕೊತೀನಿ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸಂಜೆ ಮಾಡ್ಕೊತೀನಿ. ಹೂವು ಎಲ್ಲ ತಂದಿದ್ದೀನಿ, ಕಿತ್ಕೊಂಡ್ಬಂದಿದ್ದೀನಿ. ಅದು ಹಾಕಿಬಿಟ್ಟು ಆಮೇಲೆ ಪೂಜೆ ಮಾಡ್ಕೊತೀನಿ. ಗಿಡದಲ್ಲಿ ಕಿತ್ಕೊಂಡ್ಬಂದೆ ಹೂವು, ಹಾಕ್ಬಿಟ್ಟು ಎತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಎಲ್ಲ ಕತ್ತಲು, ಮಳೆಗೆ ಏನೂ ಕಾಣಿಸ್ತಾ ಇಲ್ಲ.
ತುಂಬ ಮಳೆ ಬೀಳ್ತಾ ಇದೆ. ಬೆಂಗಳೂರು ಕಡೆ ತುಂಬ ಮಳೆ, ಬಿಲ್ಡಿಂಗ್ ಒಳಗಡೆ ಎಲ್ಲ ನುಗ್ಗಿಬಿಟ್ಟಿದೆ. ಜನರು ಆಚೆಗೆ ಕೂಡ ಬರೋಕ್ಕಾಗ್ತಾ ಇಲ್ಲ. ಮೊನ್ನೆ ಎಲ್ಲ ಸ್ಕೂಲ್ಸ್ಗೆಲ್ಲ ಕಾಲೇಜ್ಗೆಲ್ಲ ಹಾಲಿಡೇ ಕೊಟ್ಟಿದ್ರು. ಎಲ್ಲ ರೆಡಿ ಮಾಡಿ ಒಂದೇ ಸತಿ ಇಟ್ಬಿಡ್ತೀನಿ. ಸಾಯಂಕಾಲ ಆರಾಮಾಗಿ ಎದ್ದು ಪೂಜೆ ಮಾಡಿಬಿಟ್ಟು ಇಟ್ಟರೆ ಆಗೋಯ್ತು. ಆ ಲೈಟು ದೊಡ್ಡದಾಗಿ ಕಾಣಿಸುತ್ತೆ. ಆ ಬಲ್ಬ್ ಬಂದು 300 ರುಪೀಸು. ಅದು ಕತ್ಲಾಗಿದೆ ಅಂದ್ಬಿಟ್ಟು ನೋಡಿ ಮಳೆ ಬರ್ತಾ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಮಳೆ, ಚಳಿ, ಮನೆ ಒಳಗಡೆನೆ ಮನೆಯಿಂದ ಆಚೆಗಡೆ ಹೋಗೋಕ್ಕಾಗ್ತಾ ಇಲ್ಲ, ಬರೋಕ್ಕಾಗ್ತಾ ಇಲ್ಲ. ಆದರೂ ಸ್ಕೂಲ್ಸು ಕಾಲೇಜಸ್ಸು ಸ್ಟಾರ್ಟ್ ಮಾಡಿದ್ದಾರೆ. ಹೋಗಲೇಬೇಕಲ್ಲ, ಹೋಗ್ಬಿಟ್ಟು ಬರ್ತಾರೆ. ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ಇಟ್ಟು ತೆಗೆದು ಇಟ್ಟಿರ್ತಾ ಇದ್ದೀನಿ. ಕೆಲವೊಂದು ಜನ ನಾವು ಹೆಂಗಿದ್ರು ನೆಗೆಟಿವ್ ಆಗಿ ಮಾತಾಡ್ತಾರೆ, ನೆಗೆಟಿವ್ ಆಗಿ ನೋಡ್ತಾರೆ. ಅದು ಅವರ ಹ್ಯಾಬಿಟ್ ಅದು ಆಗ್ಬಿಟ್ಟಿರುತ್ತೆ. ಇಲ್ಲ ಬೇಕು ಅಂತ ಟಾರ್ಚರ್ ಕೊಡೋದಕ್ಕೂ ಆ ಥರ ಮಾಡ್ತಾರೆ. ನೀವು ಹೆಂಗಾದರೂ ಇರಿ, ಏನಾದರೂ ಮಾಡಿ, ಅವ್ರು ಹೇಳೋದು ನೆಗೆಟಿವ್. ನಮಗೆ ತಲೆ ಕೆಟ್ಟೋಗ್ಬೇಕು. ಅವ್ರು ನಾವು ಹಂಗಲ್ಲ ಹಿಂಗಲ್ಲ ಅಂತ ಪ್ರೂವ್ ಮಾಡಿದ್ರೂ ಅವ್ರು ನಮಗೆ ಪ್ರೂವ್ ಮಾಡಿ ಕಳಿಸ್ಬಿಡ್ತಾರೆ. ಆದಷ್ಟು ನೆಗೆಟಿವ್ ಪೀಪಲ್ಸಿಂದ ದೂರ ಇರಿ. ಅವ್ರನ್ನೆಷ್ಟು ದೂರ ಇಟ್ಟರೆ ಅಷ್ಟು ಒಳ್ಳೆಯದು. ಅವ್ರು ಬೇಕು ಅಂತಲೇ ಮಾಡ್ತಾ ಇರ್ತಾರೆ. ತುಂಬ ಜನ ಇದ್ದಾರೆ ಆ ಥರ, ಬೇಕು ಅಂತಲೇ ಮಾಡ್ತಾ ಇರ್ತಾರೆ. ನನ್ನ ಕೂದಲಿಗೆ ಸೀಗೆಕಾಯಿ ಹಾಕ್ತಾ ಇದ್ದೀನಿ. ತುಂಬ ಉದ್ದ ಬಂದಿದೆ, ಅದು ಸಿಲ್ಕಿ ಆಗಿದೆ ಇವಾಗ ಹೇರ್ಸು. ಇನ್ನು ಸ್ವಲ್ಪ ಇನ್ನೊಂದು ಟೈಮ್ 2 ಟೈಮ್ ಹಾಕಿದ್ರೆ ಇನ್ನೂ ಸಿಲ್ಕಿ ಆಗುತ್ತೆ.